ಇದು ಇಬ್ಬರು ನಾಯಕರ ನಡುವೆ ನಡೆದ ಸ್ವಾರಸ್ಯಕರ ಚರ್ಚೆ. ಪಕ್ಷ ಬಿಟ್ಟು ಹೋಗಬೇಡಿ ಅಂತ ಅವರು ಗೋಗರಿದ್ರೆ ಇವರು ಇಲ್ಲ ನಾನು ಬರಲ್ಲ ಹೋಗಪ್ಪ ಅಂದೇ ಬಿಟ್ರು. ಕೊನೆಗೆ ಆ ನಾಯಕನ ಮನವೊಲಿಸೋದಕ್ಕೆ ಒಂದು ಆಫರ್ ಅನ್ನು ಇಡಲಾಯಿತು. ಆ ಆಫರ್ ಆದರೂ ಏನು, ಆ ಇಬ್ಬರು ನಾಯಕರು ಯಾರು ಅನ್ನೋದನ್ನ ಹೇಳ್ತೀವಿ ನೋಡಿ. ಸರ್ ನಮಸ್ಕಾರ. ಬನ್ನಿ ರೇವಣ್ಣ, ಸಿದ್ದರಾಮಯ್ಯ ಕಳಿಸಿದ್ರಾ? ಹೌದು ಸರ್, ನಿಮ್ಮಂತ ಸೀನಿಯರ್ ಕಾಂಗ್ರೆಸ್ ಬಿಟ್ಟೋದ್ರೆ ಹೆಂಗೆ? ನಮ್ಮವರೇ ಸಿಎಂ ಆಗಿರುವಾಗ ನೀವೀಗೆ ಮಾಡ್ಬೋದಾ? ಅಷ್ಟಕ್ಕೂ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ಗೆ ತಂದೋರೆ ನೀವು. ನಿಮ್ಮ ಆ ಪ್ರಯತ್ನದಿಂದಲೇ ಅವರಿವತ್ತು ಮುಖ್ಯಮಂತ್ರಿ ಆಗಿರೋದು. ಹೌದಾ? ಕರ್ಕೊಂಡು ಬಂದಿದ್ದಕ್ಕೂ ಒಳ್ಳೆ ಮರ್ಯಾದೆಯನ್ನೇ ಸಿದ್ದರಾಮಯ್ಯ ಕೊಟ್ಟರು ಬಿಡಿ. ಅದೆಲ್ಲ ಬೇಡ, ನಾನು ಪಕ್ಷ ಬಿಡಲು ಡಿಸೈಡ್ ಮಾಡಿದ್ದೀನಿ ಅಷ್ಟೇ. ಅಯ್ಯೋ ಬೇಡ, ಆತುರದ ನಿರ್ಧಾರ ಬೇಡ ಸರ್. ಆ ಯೋಚನೆ ಬಿಡಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಒಳ್ಳೆ ಕಾಲನ ಯಾರಿಗೆ? ಗೋವಿಂದರಾಜ್ಗೆ ಆ ಕಾಲ ಬಂದಿದೆ. ನಿನಗೂ ಮಂತ್ರಿ ಸ್ಥಾನ ಸಿಗುತ್ತೆ, ಹಾಗಾಗಿ ನಿನಗೂ ಒಳ್ಳೆ ಕಾಲ ಬರುತ್ತೆ. ನಮಗೆ ಮಾತ್ರ JDS ಸೇರೋಕ್ಕೆ ಒಳ್ಳೆ ಕಾಲ ಬಂದಿದೆ. ಸರ್ ಮಂತ್ರಿ ಆಗೋದಾ ಅಂತ ಭರವಸೆ ಕೊಟ್ಟಿದ್ದಾರೆ ಸಿಎಂ ಅಷ್ಟೇ. ಸಿದ್ದರಾಮಯ್ಯನ ಬಳಿ ಗೋವಿಂದರಾಜು ಅಂತವ್ರಿಗೆ ಮಾತ್ರ ಕೆಲಸ, ನಮ್ಮಂಥವ್ರಿಗಿಲ್ಲ ಬಿಡು. ನಿನಗೊಂದು ಆಫರ್ ಕೊಡ್ತಾ ಇದ್ದೀನಿ, ನೀನು ಯಾಕೆ JDSಗೆ ಬರಬಾರ್ದು? ಸರ್ ಗೋವಿಂದರಾಜುನಾ? ಹೌದು, ಗೋವಿಂದರಾಜು ಮಾಡೋ ಕೆಲಸ ನೀನು ಮಾಡ್ತೀಯ ಅಂತ ನಿಮ್ಮ CM ನನಗೆ ಕೇಳಿದ್ರಪ್ಪ. ಅದ್ಯಾವ ಕೆಲಸವೋ ಗೊತ್ತಿಲ್ಲ. ಹೋಗ್ಲಿ ಬಿಡಿ ಸರ್, ಈಗ ಹೇಳಿ, ನಾನು JDSಗ? ಹೌದು, ನಾನು ಹುಣಸೂರು ಕ್ಷೇತ್ರದಿಂದ JDSಗೆ ನಿಂತ್ಕೋತೀನಿ. ನೀನು ಮಾಗಡಿಯಿಂದ ಕಂಟೆಸ್ಟ್ ಮಾಡು. ಈ ಬಾರಿ ಬಾಲಕೃಷ್ಣಗೆ ಟಿಕೆಟ್ ಇಲ್ಲ. ನಿನಗೆ ಕ್ಷೇತ್ರದ ಬಗ್ಗೆ ಗೊತ್ತು. ಕುಮಾರಸ್ವಾಮಿ ಅವರೇ ಗೆಲ್ಲಿಸ್ಕೊಂಡು ಬರ್ತಾರೆ. JDS ಸರ್ಕಾರ ಬಂದರೆ ಮಂತ್ರಿಯೂ ಆಗ್ತೀಯ.